ನಾನು 3 ಜನ ಊರಿಗೆ ಹೋಗ್ತಾಯಿದ್ದೀವಿ. ಪಾಪ ಬಂದಿಲ್ಲ, ಪಾಪ ಅಲ್ಲಿದ್ದಾರೆ. ಊರಿಗೆ ಹೋಗಿ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ತೋಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ತೋಟಕ್ಕೆ ಹೋಗೋ ದಾರಿಲಿ ನಮ್ಮ ದೇವರು ಜುಂಜಪ್ಪನ ದೇವಸ್ಥಾನ. ಇದು ನಮ್ಮ ತೋಟಕ್ಕೆ ಹೋಗೋ ದಾರಿ. ತುಂಬ ಚೆನ್ನಾಗಿದೆ. ಹೋಗ್ತಾಯಿದ್ರೆ ಖುಷಿಯಾಗುತ್ತೆ, ಇಲ್ಲೇ ಇರಬೇಕು ಅನ್ನೋ ಫೀಲ್ ಆಗುತ್ತೆ. ಇದನ್ನು ನಾವು ಅಣಬೆ, ನಮ್ಮ ತೋಟದಲ್ಲಿರೋ ಸಣ್ಣ ಸಣ್ಣ ಫ್ಲವರ್ಸು ಕ್ಯೂಟಾಗಿರುತ್ತೆ. ಇದನ್ನು ನಾವು ನಮ್ಮ ಕಡೆ ಕತ್ತಾಳಿ ಅಂತೀವಿ. ಚೆನ್ನಾಗಿದೆ ನೋಡಿ, ಶೇಪ್ ಎಷ್ಟು ಚೆನ್ನಾಗಿದೆ. ಸೊ ಹಾಯ್ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಮತ್ತು ನಮಸ್ತೆ. ಸೊ ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ದೀವಿ. ಜಾತ್ರೆ ಇತ್ತು ಒಂದು ಸ್ವಲ್ಪ, ಆ ಜಾತ್ರೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಇವಾಗ ನಾವು ಬಂದ್ಬಿಟ್ಟು ನಮ್ಮ ತೋಟದಲ್ಲಿದ್ದೀವಿ, ಓಕೆನಾ. ಇದಷ್ಟು ತೋಟ ಮಾಡಿರೋದೇ ನಮ್ಮ ತಾತ, ಮತ್ತು ಇದಷ್ಟು ಗಿಡಗಳನ್ನೆಲ್ಲ ನೆಟ್ಟಿರೋದೇ ನಮ್ಮ ತಾತ, ಓಕೆನಾ. ಸೊ ಬನ್ನಿ ತೋರಿಸ್ತೀನಿ. ಇದೆಲ್ಲ ಅಡಿಕೆ ಗಿಡಗಳು. ಅಲ್ಲಿ ಲಾಸ್ಟ್ ಎಡ್ಜ್ ಆ ಕಡೆ ಎಲ್ಲ ಇದೆ. ಇದೆಲ್ಲ ಅಡಿಕೆ ಗಿಡಗಳು. ಇದೆಲ್ಲ ಹುಣಸೆ ಮರ ಪೂರ ಆ ಕಡೆ ಫುಲ್ ಎಡ್ಜ್ವರೆಗೂ ಇದೆ. ನಾವೊಂದು ಸ್ವಲ್ಪ ಮುಂದೆ ಬಂದಿದ್ದೀವಿ ನೋಡಿ ಗೈಸ್. ಅಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಹೋಗ್ತಿದ್ದಾರೆ. ಸೊ ನಮ್ಮ ತಾತ ಏನು ಮಾಡ್ತಾರೆ ಗೊತ್ತಾ, ನಾವು ಬಂದಾಗ ನೋಡೋಕ್ಕಿರಲಿ ಅಂತಾರೆ ಅಂದ್ಬಿಟ್ಟು ನವಿಲು ಗರಿಗಳನ್ನ ಎತ್ಬಿಟ್ಟು ಹುಣಸೆ ಮರದ ಸಂದಿಗೆ ಸಿಗಿಸ್ತಾರೆ. ನಾವು ನೋಡಿದಾಗ ಓ ನವಿಲುಗರಿ ಅಂತಂದು ನಮ್ಮ ಅಕ್ಕ ಒಂದು ಸ್ವಲ್ಪ ಆ್ಯಕ್ಷನ್ ಮಾಡ್ತಾಳೆ ನೋಡಿ ಗೈಸ್. ಸಿಟ್ಟು ಮಾಡ್ಕೊಂಡ್ಲು ಇಷ್ಟಕ್ಕೆ. ಸೊ ಅಷ್ಟೇ ಗೈಸ್, ಪ್ರತಿ ಸಲಿನೂ ಇದೇ ಆಗೋದು. ಯಾಕೆ ಮೇಲೆ ಕಟ್ ಮಾಡೋರೆ? ಅಡಿಕೆ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಅಡ್ಡ ಬರುತ್ತೆ ಅಂತ ಇಲ್ಲೊಂದು ಸ್ವಲ್ಪ ಕಟ್ ಮಾಡಿದ್ದಾರೆ. ಇದು ಅಡ್ಡ ಬಂದಿದೆ, ಆದರೆ ಕುಯ್ದ್ರೆ ಅದು ಅಡಿಕೆ ಗಿಡದ ಮೇಲೆ ಬಿದ್ದುಬಿಡುತ್ತೆ. ಅಡಿಕೆ ಗಿಡ ಹೋಗುತ್ತೆ ಅಂತ ಏನು ಮಾಡಿಲ್ಲ, ಹಂಗೆ ಇಟ್ಟಿದ್ದಾರೆ. ಈಗ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂದರೆ, ಮಾವಿನ ಇದೆಯೋ ಅಲ್ವೋ ಅಂತಂದು ಹುಡಿ ಕಿತ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಇದ್ರೆ ಕಿತ್ಕೊತೀವಿ ಗೈಸ್, ಸಕ್ಕದಾಗಿರುತ್ತೆ ಮಾತ್ರ ಇದ್ದರೆ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಆಗಬೇಕು. ನಮ್ಮ ದೊಡ್ಡಮ್ಮ ಹೇಳಿರೋ ಪ್ರಕಾರ ಇಲ್ವಂತೆ. ಸೊ ಒಂದ್ಸಲಿ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನೋಡ್ತಾಯಿದ್ದೀವಿ. ಮಮ್ಮಿ ಇದೆಯಾ ಇಲ್ಲಿ ಹೂವುಗಳು ತಾನೆ? ಇದು ನಿಂಬೆಹಣ್ಣು, ಸಾರಿ ಗೈಸ್, ನಿಂಬೆಹಣ್ಣು. ಮಾವಿನ ಮರ ಅಲ್ಲಿರೋದು, ಅಲ್ಲಿ ತಾನೆ ನಮ್ಮ ಅದು ಮಾವಿನ ಮರ. ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಗೈಸ್, ಬಿದ್ದೋಗ್ಬಿಟ್ಟಿದೆ ಅಡಿಕೆ ಮರ ಒಂದು. ನಮ್ಮ ತಾತ ಫುಲ್ ಅಪ್ಸೆಟ್ ಆಗೋಗಿದ್ರು. ಸೊ ನಮ್ಮ ತಾತಂಗೆ ಎಷ್ಟು ವಯಸ್ಸಾಗಿದೆ ಗೊತ್ತಾ, ಅಂದರೆ ಇದನ್ನೆಲ್ಲ ನೋಡ್ಕೊಳ್ಳೋದು ಅವರೇನೆ. ಇಷ್ಟು ದೊಡ್ಡ ತೋಟನ ಅವರೇ ನೋಡ್ಕೊತಾರೆ ನೋಡಿ ಗೈಸ್. ಇದೂ ಅಡಿಕೆ ತೋಟನೇ. ಅಲ್ಲಿ ಆ ಕಡೆ ಇದೆಯಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ, ಆಗಲೇ ತೋರಿಸಿದ್ರು. ಇಲ್ಲೆಲ್ಲೋ ನವಿಲಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇರಿ ಯಪ್ಪ, ನಮ್ಮಮ್ಮ ಏನೋ ಹೇಳ್ತಾರಂತೆ, ಬನ್ನಿ ನೋಡಿ. ನನ್ನ ತಂದ್ಕೊಟ್ಟಿದ್ದ, ಆದರೆ ನಾನು ಇರಲಿಲ್ಲ ಅಂತ ಎರಡೂ ನಮ್ಮ ಅಕ್ಕನೇ ತಿಂದ್ಲು. ಅದಕ್ಕೋಸ್ಕರ ಇವತ್ತು ಅವ್ರಿಗಿಂತ ಒಂದು ಸ್ಲೈಸ್ ಆದರೂ ಜಾಸ್ತಿ ತಿನ್ಬೇಕಂತ 2 ಸ್ಲೈಸ್ ತಿಂತಿದ್ದೀನಿ. ಓ ಯಾ ಗೈಸ್, ನೋಡಿ ಜಡೆ ಎಲ್ಲ ಹೇಗಾಗಿ ಹೋಗ್ಬಿಟ್ಟಿದೆ. ಸೊ ನಾವೀಗ ಮತ್ತೆ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮಮ್ಮ, ನನ್ನ ಅಕ್ಕ, ಗೈಸ್ ವಾಪಸ್ ಹೋಗ್ತಾ ಇದ್ದೀವಿ ನೋಡಿ. ಗೈಸ್ ಈಗ ರೆಡಿ ಆದ್ವಿ. ಏನು ಅಷ್ಟೊಂದು ರೆಡಿ ಆಗೋಕ್ಕೆ ಹೋಗಲಿಲ್ಲ. ಸೊ ರೆಡಿಯಾಗಿ ಎಲ್ಲಿ ಹೋಗ್ತಿದ್ದೀವಿ ಅಂದರೆ, ನಮ್ಮ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚಿಕನ್ ಮಾಡಿದರೆ ಅದನ್ನೊಂದು ಸ್ವಲ್ಪ ತಿಂದ್ಕೊಂಡು ಕ್ಲೀನಾಗೆ ತಿಂದುಬಿಟ್ಟು ಅದಾದ್ಮೇಲೆ ಮತ್ತೆ ನಮ್ಮೂರಿಗೆ ಬಂದು ನಮ್ಮೂರಿಂದ ಸೀದಾ ಬಸ್ ಹತ್ತಬೇಕು ಬೆಂಗಳೂರಿಗೆ. ಸೊ ಇವಾಗ ಎಷ್ಟು ಗಂಟೆಗಮ್ಮ ಬಸ್ ಇರೋದು? 5 ಗಂಟೆಗಲ್ಲ? 5 ಗಂಟೆಗೆ ಒಂದು ಬಸ್ ಇದೆ. ಟೈಮ್ ಬಂದುಬಿಟ್ಟು 3:09 ಆಗಿದೆ. ಸೊ 5 ಗಂಟೆಗೆ ಆ ಬಸ್ನ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಜೂಟಾಗ್ತೀವಿ ಗಾಯ್ಸ್.